ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಟೆಕ್ ಮಹೀಂದ್ರಾದಲ್ಲಿ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈರಿಂಗ್ ಆಗ್ತಾ ಇದೆ. ಈವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ ಡೀಟೇಲ್ ಆಗಿ ಈ ಒಂದು ಜಾಬ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಎಜುಕೇಷನ್ ಬಂದು ಏನೇ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂತಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಲೈಕ್ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. BA, BCom, BSc, BBA, BTech ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದು. ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಟ್ಟಿರೋ ಹಾಗೆ ಅಪ್ ಟು 5 years ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ಸ್ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಲು, ಹಾಗೆ ರೊಟೇಷನಲ್ ಶಿಫ್ಟ್ನಲ್ಲೂ ಕೂಡ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕಾಗಿರುತ್ತೆ. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಇದಿಷ್ಟಕ್ಕೆ ಎಲಿಜಿಬಿಲಿಟಿ ಇದೆ ಅಂದರೆ ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ಅಥವಾ ಈ ಒಂದು ರೋಲ್ಗೆ ಏನೇನು ಸ್ಕಿಲ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಆದಷ್ಟು ಈ ಒಂದು ಸ್ಕಿಲ್ಗಳನ್ನ ನಿಮ್ಮ ರೆಸ್ಯೂಮ್ನಲ್ಲೂ ಕೂಡ ಹೈಲೈಟ್ ಮಾಡಿ. ಇದರಿಂದ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗಿರುತ್ತೆ. ಇಂಗ್ಲೀಷ್ ಬೇಸಿಕ್ ಫ್ಲೂಯೆನ್ಸಿ ಹಾಗೆ ಕ್ಲಿಯರ್ ಸ್ಪೀಕಿಂಗ್ ಇರಬೇಕಾಗಿರುತ್ತೆ. ಅದರ ಜೊತೆಗೆ ಟೆಕ್ನಿಕಲ್ ಬೇಸಿಕ್ಸ್ ಬೇಕಾಗಿರುತ್ತೆ. ಅಂದರೆ ಕಂಪ್ಯೂಟರ್ ನಾಲೆಡ್ಜು, ಇಂಟರ್ನೆಟ್ ಬೇಸಿಕ್ಸು ಬೇಕಾಗಿರುತ್ತೆ. ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬೇಕಾಗಿರುತ್ತೆ. ಕ್ವಿಕ್ ಥಿಂಕಿಂಗು, ಲಾಜಿಕಲ್ ಆನ್ಸರ್ಸು ಬೇಕಾಗಿರುತ್ತೆ. ಹಾಗೆ ಸಾಫ್ಟ್ ಸ್ಕಿಲ್ ಬೇಕಾಗಿರುತ್ತೆ. ಅಂದರೆ ಪೇಷನ್ಸು, ಫ್ರೆಂಡ್ಲಿ ಬಿಹೇವಿಯರ್ ಬೇಕಾಗಿರುತ್ತೆ. ಇದಿಷ್ಟು ರಿಕ್ವೈರ್ಡ್ ಸ್ಕಿಲ್ಸು. ಆದಷ್ಟು ಈ ಒಂದು ಸ್ಕಿಲ್ಗಳನ್ನ ನಿಮ್ಮ ರೆಸ್ಯೂಮ್ನಲ್ಲೂ ಕೂಡ ಹೈಲೈಟ್ ಮಾಡಿ. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲ್ರಿ ರೇಂಜ್ ಬಂದು ಈವನ್ ನೀವು ಫ್ರೆಷರ್ಸ್ ಇದ್ದೀರಾ ಅಂತ ಅಂದರೂ ಕೂಡ 2.5 lakh per annum ಇಂದ 3.5 lakh per annum ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇದರ ಜೊತೆಗೆ ಬೆನಿಫಿಟ್ಸು ಕೂಡ ಇನ್ಕ್ಲೂಡ್ ಆಗಿದೆ. ಏನೇನು ಅಂತ ನೋಡೋದಾದರೆ ಕ್ಯಾಬ್ ಫೆಸಿಲಿಟಿ ಇರುತ್ತೆ, ಇನ್ಸೆಂಟಿವ್ ಆ್ಯಡ್ ಆಗ್ತಾ ಹೋಗುತ್ತೆ, ಹಾಗೆ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಜೊತೆಗೆ ಟ್ರೈನಿಂಗ್ ಪ್ರೋಗ್ರಾಮ್ಸು ಕೂಡ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಅಂತಂದರೆ ನೀವು ಸಪೋರ್ಟ್ ಎಕ್ಸಿಕ್ಯೂಟಿವಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಸೀನಿಯರ್ ಸಪೋರ್ಟ್ ಎಕ್ಸಿಕ್ಯೂಟಿವ್, ಟೀಮ್ ಲೀಡರ್, ಕ್ವಾಲಿಟಿ ಅನಾಲಿಸ್ಟ್, ಆಪರೇಷನ್ಸ್ ಮ್ಯಾನೇಜರ್ ಅಂತ ಕೂಡ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಅದು ಕೂಡ ವಿತಿನ್ 1 to 2 yearsಲ್ಲಿನೇ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಕೆರಿಯರ್ ಗ್ರೋತ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಪ್ರೊಸೆಸ್ಸು ತುಂಬಾ ಸಿಂಪಲ್ ಆಗಿದೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಡೈರೆಕ್ಟ್ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಅಲ್ಲಿ ಒಂದ್ಸತಿ ಡೀಟೇಲ್ಸ್ ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ಅಪ್ಲೈ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಂತರ ಡೀಟೇಲ್ಸ್ನೆಲ್ಲನೂ ಕೂಡ ಫಿಲ್ ಮಾಡಬೇಕಾಗಿರುತ್ತೆ. ಅದಾದ ನಂತರ ರಿಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ರಿಸ್ಯೂಮ್ನ ಆದಷ್ಟು ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕಾಗೆ ನೀವು ಅಪ್ಡೇಟ್ ಮಾಡಿಕೊಂಡು ಅಥವಾ ರೆಡಿ ಮಾಡಿಕೊಂಡು ಆ ಒಂದು ರಿಸ್ಯೂಮ್ನ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಅದಾದ ನಂತರ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ಗೆ ಡೈರೆಕ್ಟ್ ಮೇಲ್ ಥ್ರೂ ರಿಪ್ಲೈ ಬರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸ್ಟೆಪ್ಸ್ನಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಹಾಗೆ ಕೆಲವೊಂದು ಜಾಬ್ ಅಪ್ಡೇಟ್ಸ್ನ ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಅದನ್ನೆಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಚಾನಲ್ಗೆ. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಅಂತಂದರೆ ಇಂಟರ್ವ್ಯೂ ಯೂಶಲಿ ಯಾವ್ಯಾವ ರೌಂಡ್ಸಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ ಮೊದಲನೇ ರೌಂಡ್ ಬಂದು HR ರೌಂಡ್ ಆಗಿರುತ್ತೆ. ಇದಾದ ನಂತರ ಕಮ್ಯುನಿಕೇಷನ್ ರೌಂಡ್ ನಡೆಯುತ್ತೆ. ನಂತರ ಬೇಸಿಕ್ ಟೆಕ್ನಿಕಲ್ ರೌಂಡ್ ಇರುತ್ತೆ ಅಂತಲೇ ಹೇಳ್ಬೋದು. ಈ 3 ರೌಂಡಲ್ಲಿ ಇಂಟರ್ವ್ಯೂ ನಡೀತಕ್ಕಂಥದ್ದು. ಇಂಟರ್ವ್ಯೂಲ್ಲಿ ಕೇಳೋ ಕಾಮನ್ ಕ್ವಶನ್ಸ್ನ ಅಥವಾ ಸ್ಯಾಂಪಲ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದಾಗಿರುತ್ತೆ. ಇವನ್ ನಿಮಗೆ ಗೂಗಲಲ್ಲೂ ಕೂಡ ತುಂಬ ವೆಬ್ಸೈಟ್ಸ್ ಇದೆ. ಅಲ್ಲೂ ಕೂಡ ಸಿಗುತ್ತೆ. ಅಲ್ಲಿಂದ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಟಿಪ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಇಂಟರ್ವ್ಯೂನ ನೀವು ಕ್ರ್ಯಾಕ್ ಮಾಡೋಕ್ಕೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡ್ಕೊಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ಆದಷ್ಟು ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಡೈಲಿ. ಜೊತೆಗೆ ಮಾಕ್ ಇಂಟರ್ವ್ಯೂಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಿಕಾಸ್ ಕಾನ್ಫಿಡೆನ್ಸು ಕೂಡ ಬಿಲ್ಡ್ ಆಗುತ್ತೆ. ಹಾಗೆ ಬೇಸಿಕ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ನ ರಿವೈಸ್ ಮಾಡ್ಕೊಳ್ಳಿ. ಹಾಗೆ ರೆಸ್ಯೂಮ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ಳಿ. ಬಿಕಾಸ್ ಈ ಒಂದು ಜಾಬ್ನಲ್ಲಿ ನೀವು ಶಾರ್ಟ್ ಲಿಸ್ಟ್ ಆಗಬೇಕು ಅಂತಂದರೆ ಆದಷ್ಟು ರೆಸ್ಯೂಮ್ನ ನೀವು ಕ್ಲೀನಾಗಿ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನೀವು ಬಿಲ್ಡ್ ಮಾಡ್ಕೋಬೋದಾಗಿರುತ್ತೆ. ಇದಿಷ್ಟು ಪ್ರಿಪ್ರೇಷನ್ನ ಟಿಪ್ಸು. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಕಂಪ್ನಿಯ ನೇಮ್ ಬಂದು ಟೆಕ್ ಮಹೀಂದ್ರ ಆಗಿರುತ್ತೆ.
ರೋಲ್ ಬಂದು ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈರಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಫ್ರೆಷರ್ಸು ಕೂಡ ಎಲಿಜಿಬಿಲಿಟಿ ಇರ್ತೀರಾ ಅಪ್ಲೈ ಮಾಡ್ಬೋದು. ಹಾಗೆ ಸ್ಯಾಲ್ರಿ ಬಂದು 2.5 ಲ್ಯಾಕ್ ಪರ್ ಆ್ಯನಿಂದ 3.5 ಲ್ಯಾಕ್ ಪರ್ ಆ್ಯನಮ್ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಎಜುಕೇಷನ್ ಬಂದು ಎನಿ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ಸು ಅಥವಾ ಡಿಗ್ರಿ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂತಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡೋ ಸ್ಟೆಪ್ಸ್ ಬಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಡೈರೆಕ್ಟ್ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಅಪ್ಲೈ ಮಾಡೋ ಪೇಜಿಗೆ ಹೋಗ್ತೀರಾ. ಸೊ ಅಲ್ಲಿಂದ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇನ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ಸ್ಟೆಪ್ಸ್ನ ಮೂಲಕ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಓವರ್ ಆಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನೇ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮತ್ತು ಜೈ ಹಿಂದ್.